ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಟ್ರಿ. ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ. ಯೂಟ್ಯೂಬ್ಗಿಂತ ಪೇಜ್ದಾಗ ನಮ್ಮ ಎಲ್ಲ ವಾಹಿನಿಗಳು ಬರ್ತಾವೆ. ಮತ್ತು ನಾ ಕೆಲವು ಜನರಿಗೆ ನಾನು ವಾಟ್ಸಪ್ ಮುಖಾಂತರ ಹಚ್ಕೊಡ್ತೀನಿ, ಅದನ್ನು ಬಿಟ್ಟಿದ್ದೇನೆ. ಮತ್ತು ಸಿಕ್ಕಾಗಿ ಕೇಳ್ತಾರೆ, ನಿಮ್ಮ ಇನ್ನೂ ಎಪಿಸೋಡ ಬಂದಿಲ್ಲಲ್ರಿ, ಒಂದು ವಾರ ಆಯ್ತು, 4 ದಿವಸ ಆಯ್ತು ಅಂತ ಹೇಳ್ತಿರ್ತಾರೆ ನೀವು ಸಿಕ್ಕಾಗ. ನೀವು ಇನ್ನೂ ಬಹುತೇಕ ಗರ್ದಿಗಮ್ಮತ್ ಪೇಜ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ. ಎರಡಕ್ಕೂ ಆಗ್ರಿ, ಯೂಟ್ಯೂಬ್ಗೂ. ಆದರೆ ನಮ್ಮ ಹೆಚ್ಚು ಗರ್ದಿಗಮ್ಮತ್ ಪೇಜ್ದಾಗ ನಮ್ಮ ವೀಕ್ಷಕರು ಭಾಳ ಇರೋದ್ರಿಂದ ಗರ್ದಿಗಮ್ಮತ್ ಪೇಜ್ದಾಗ ಎಲ್ಲ ವಿಷಯಗಳು ಬರ್ತಿರ್ತಾವೆ. ಈ ಒಂದು ಶತಮಾನ ಎಕಡೆ ಹೊಂಟೈತಿ, ಏನಾಗತ್ತೈತಿ ಅಂತ ನಮ್ಗೆ ಒಮ್ಮೊಮ್ಮೆ ವಿಚಿತ್ರ ಅನ್ನಿಸ್ತೈತಿ. ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಒಂದು ಈ ದೇಶದ ಒಂದು ಯಾರ್ಯಾರು ಏನು ಮಾಡಬೇಕಲ್ಲ ಅದು ಆಗತೈತೇನ, ಎಲ್ಲಿ ಅದು ನಮ್ಮ ಪದ್ಧತಿಗಳು, ಹಳಿ ರೂಢಿಗತ ಪದ್ಧತಿಗಳೆಲ್ಲ ಮರೆಮಾಚತ್ತಾವೆ. ಯಾಕಂದ್ರೆ ಇಲ್ಲಿ ಇತ್ತೀಚಿನ ದಿನಮಾನದಾಗ ಈ ಮೊಬೈಲ್ ಫೋನ ಕೈಯಾಗ ಬಂದ್ಮ್ಯಾಗ ಟಿ ವಿ ನೋಡೋದು ಹೆಚ್ಚಾದ್ರಿಂದ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿಗೆ ಒಕ್ಕೊಂದಂಗೆ ಕಾಣ್ತೈತೆ ನಮ್ಮ ದೇಶದ ಬಹುಪಾಲ ಹೆಣ್ಮಕ್ಳಾಗಲಿ ಗಂಡು ಮಕ್ಕಳಾಗಲಿ. ಯಾಕಂದ್ರೆ ಪ್ರಾಮಾಣಿಕವಾಗಿ ಬೆವರು ಸುರಿಸಿ ಮಕ್ಕಳ ಸಾಕವ್ರ ತಮ್ಮ ಮಕ್ಕಳನ್ನ ಭಾಳ ಹದ್ವಯಸ್ಸಿನಾಗ ಇಟ್ಕೊಂಡಿರ್ತಾರೆ. ಕೆಲವು ಜನ ಹರಾಮ್ ರೊಕ್ಕ ಬಂತು ಅಂದ್ಕೂಡಲೇ ಆ ಯಜಮಾನ್ರ ಆ ಹೆಂಡತಿಗೂ ಸ್ವಾತಂತ್ರ್ಯ ಕೊಡ್ತಾರೆ, ಮಕ್ಕಳಿಗೂ ಸ್ವಾತಂತ್ರ್ಯ ಕೊಡ್ತಾರೆ. ಯಾಕಂದ್ರೆ ಅವ್ರಿಗೆ ಮಕ್ಕಳ ಕೂಡ ಮತ್ತು ತನ್ನ ಕುಟುಂಬದ ಕೂಡ ಟೈಮ್ ಕಳೆಯೋಕ್ಕಾಗ್ತಿರೋದಿಲ್ಲ. ಎಲ್ಲೋ ದುಡ್ಡು ಬರ್ತಿರ್ತೈತಿ, ಮನೆ ಕಡೆ ಲಕ್ಷ್ಯ ಇಡೋಕ್ಕಾಗೋದಿಲ್ಲ. ಭಾಳ ಸಲ ಮಾಡಿದ್ದಾನೆ. ಮತ್ತು ಭಾಳಷ್ಟು ದೊಡ್ಡ ದೊಡ್ಡ ಕುಟುಂಬದಾಗ ನೋಡ್ರಿ ನೀವು, ಡೈವರ್ಸ, ಗಂಡ ಹೆಂಡತಿ ಡೈವರ್ಸ, ಮಕ್ಕಳ ಮದುವೆ ಆದ 3-4 ತಿಂಗಳದಾಗ ಮತ್ತು ಡೈವರ್ಸ್ ಆದವನು ಮತ್ತು ಮದುವೆ ಆಗೋದು, ಅವರ ಕಲ್ಚರ್, ಅವ್ರು ಹಾಕ್ಕೊಳ್ಳುವಂಥ ಅರಿವುಗಳ, ಅವರ ಒಂದು ಜೀವನ ಶೈಲಿ ನೋಡ್ರಿ ಅಂದ್ರೆ ಹುಚ್ಚು ಅನ್ನಿಸ್ತಿರ್ತೈತೆ. ಆದರೆ ಆ ಕುಟುಂಬಗಳಿಗೆ ನೆಮ್ಮದಿ ಇರೋದಿಲ್ಲ. ಈ ಹರಾಮಿ ದುಡ್ಡು ಗಳಿಸೋರು ನೋಡ್ರಿ ನೀವು, ನೆಮ್ಮದಿ ಇರ್ತೈತೆ ನಂದು, ಒಟ್ಟು ನೆಮ್ಮದಿ ಇರೋದಿಲ್ಲ. ಯಾಕಂದ್ರೆ ಸಂಜೆ ಆತ ಅನ್ಕೂಡ್ದ ಶರಿ ಅಂಗಡಿಗೆ, ಬಾರಿಗೆ ಹೋಗೋದು, ಕ್ಲಬ್ಬಿಗೆ ಹೋಗೋದು. ಒಟ್ಟಾರೆ ಅವ್ರ ಮನ್ಯಾಗೂ ನೋಡ್ರಿ ಇತ್ತೀಚೆಗೆ ಹೆಣ್ಮಕ್ಳನ್ನು ಕ್ಲಬ್ಗೆ ಹೋಗೋದು, ಲೇಡೀಸ್ ಕ್ಲಬ್ಗಳು ಮಾಡ್ಕೊಂತಾರೆ, ಇಸ್ಪೇಟ್ ಆಡೋಕ್ಕೆ ಹೋಗ್ತಾರೆ. ಮಕ್ಕಳ ಕಡೆ ಲಕ್ಷ್ಯ ಇಡೋದಿಲ್ಲ. ಆ ಮಕ್ಕಳಿಗೆ ಏನು ಬೇಕು ಕೇಳ್ಬಿಡ್ದ, ಇವತ್ತು ಆ ಮಕ್ಕಳಿಗೆ ಏನು ಬೇಕು ಕೇಳೋದು. ಆ ಹೆಣ್ಮಕ್ಳು ಕೆಲವು ಮಂದಿನ ನೋಡ್ತಿರ್ತೇವೆ ನಾವು, ಆಕೆ ಎಷ್ಟು % ಅರಿವಿ ಹಾಕೊಂಡಾಳ ಅನ್ನುವಂಗೆ ಆಗ್ತಿರ್ತೈತೆ. ನಾವು ಹೇಳಬಾರ್ದು ಇದನ್ನು. ಆದ್ರೆ ಒಂದು ನಮ್ಮ ಮೈ ಮುಚ್ಕೊಳ್ಳೋ ಸಲುವಾಗಿ ಅರಿವುಗಳು ಇರ್ತಾವೆ. ಆದ್ರೆ ಆ ಹೆಣ್ಮಕ್ಳಾಯ್ತು, ಕೆಲವು ಮಂದಿ ಗಂಡು ಮಕ್ಕಳಾಯ್ತು, ಪ್ಯಾಂಟ್ಗಳು ಹರಿದದ್ದು ಅದೊಂದು ಪ್ಯಾಷನ್ ಅಂತದ. ಆಮ್ಯಾಗ ಹೆಣ್ಮಕ್ಳಂಕೆ ಈಗ ಅರಿವುಗಳು ಹಾಕೊಳ್ಳೋದು ನೋಡೋಕೆ ಆ ಕಡೆ ನೋಡೋಕೆ ಮನಸ್ಸಾಗೋದಿಲ್ಲ. ಆದರೆ ಇದು ತಪ್ಪೋದನ್ನು ಯಾರು ಇದನ್ನು ಇಲ್ಲಿ ತಪ್ಪಾತಾರೆ ಅಂತ ನಮ್ಮ ಸಮಾಜದಿದ್ದುವಂಥ ಒಂದು ಸ್ವಾಮೀಜಿಗಳಾಗಲಿ ರಾಜಕಾರಣಿಗಳು ಹೇಳಾಕ್ತಾ ಇರಲಿಲ್ಲ. ಯಾಕೆ ಹೇಳಿ ಕೆಟ್ಟಾಗೂ ನಂತರ ಇವತ್ತು ನೋಡ್ರಲ್ಲಿ ದಾವಣಗೆರೆ ಒಳಗೆ ಆ ಒಂದು ಹೆಣ್ಮಗಳು, ಶ್ರೀಮಂತ ಕುಟುಂಬದ ಹೆಣ್ಮಗಳು ಹಾಕಬಾರ್ದಂತ ಭಾಳ ವಿಚಾರ ಮಾಡೀನಿ. ಆದರೆ ಇದೊಂದು ಆ ಕುಟುಂಬಗಳಿಗೆ ಎಚ್ಚರ ಕೊಡೋ ಸಲುವಾಗಿ ಅಂತೇಳಿ ಹಾಕತ್ತೇನೆ. ಆ ಹುಡುಗಿ, ಕಾಲೇಜ್ ಹುಡುಗಿ, ಕಾರ್ ಐತಿ, ಆಮ್ಯಾಗ ಬಹುತೇಕ ಡ್ರಿಂಕ್ಸ್ ಮಾಡಿದಂಗೆ ಕಾಣ್ತೈತಿ. ಪೊಲೀಸರಿಗೆ ಎತ್ತಬೇಕಂತ ಮಾತಾಡ್ತಾಳೆ, ಪಬ್ಲಿಕ್ ಎತ್ತಬೇಕಂತ ಮಾತಾಡ್ತಾಳೆ ಹೆಣ್ಮಗಳು, ಹುಡುಗಿ. ಅಂದ್ರೆ ಈ ಒಟ್ಟಾರೆ ಈ ಇತ್ತೀಚಿನ ಈ ಯುವಕರಾಗಲಿ ಯುವತಿಯರಾಗಲಿ ಅವ್ರ ಅಪ್ಪಗಳು ಗಳಿಸಿದ್ರು ನೋಡ್ರಿ, ಚಲೋ ಕಾಲೇಜಿಗೆ ಹೋದ್ರೆ BMW, ಆಮ್ಯಾಗ ದೊಡ್ಡ ಕಾರ್ಗಳು, ಕಾರು, ದೊಡ್ಡ ಕಂಪ್ನಿ ಕಾರ್, ಕೋಟಿ 2-3 ಕೋಟಿ ಮೋಟ್ರ್ ಸೈಕಲ್ಗಳ ಕೊಡಿಸಿ ಅವು ಅಲ್ಲಿ ಶಿಕ್ಷಣದಾಗೂ ಮುಂದುವರಿಯೋದಿಲ್ಲ. ಬೆಳಗ್ಗೆ ಮಧ್ಯಾಹ್ನ ಕಾಲೇಜ್ಗೆ ಹೋಗ್ತೇವಂತ ಯಾವ್ದಾರ ಪಬ್ನ್ಯಾಗ ಇದ್ರಾಗ ಹೋಗಿ ಕುಂತು ಬಿಡ್ತಾರೆ, ಬಾರ್ನ್ಯಾಗು. ಈ ದೊಡ್ಡ ಕಾಲೇಜ್ ಸಮೀಪ ಇದ್ದಂಥ ಬಾರ್ಗಳು ಇಡೀ ರಾಜ್ಯದಾಗ ನೋಡ್ರಿ, ದೇಶದಾಗ ನೋಡ್ರಿ ನೀವು ಎಲ್ಲಿರ್ತಾರಂದ್ರೆ ಆ ಪಬ್ಬ ಬಾರ್ನ್ಯಾಗ ಅಥವಾ ಕ್ಲಬ್ನಾಗ ಇರ್ತಾರೆ. ಅದಕ್ಕೆ ನಾನು ಭಾಳ ಸಲ ಎಪಿಸೋಡ್ದಾಗ ಹೇಳಿದ್ದೇನೆ, ಮೊದಲು ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳು ಏನು ಮಾಡತ್ತಾರೋ ಮನ್ಯಾಗ, ನಿಮ್ಮ ಹೆಂಡತಿಯರು ಏನು ಮಾಡತ್ತಾರೋ, ಏನೋ ಮಾಡ್ರಕ್ಕ ಆ ಕಡೆ ಲಕ್ಷ್ಯ ಕೊಡುತ್ತು ಬರ್ರಿ.
ಆದ್ರೆ ಲಕ್ಷ ಕೊಡಲಿಲ್ಲ ಅಂದ್ರೆ ನಾಳೆ ನಿಮ್ಮ ಮಕ್ಕಳನ್ನು ಈ ಸೆರೆ ಕುಡಿದು ಪೊಲೀಸರ ಕಡೆ ಡ್ರಂಕ್ ಆ್ಯಂಡ್ ಡ್ರೈವ್ ಆ ಹುಡುಗಿ ಏನು ಮಾತಾಡಿದಾಳೆ ನೋಡ್ರಿಕ್ಕೆ ಅಂದ್ರೆ ಬಾಯಿಗೆ ಬಂದಂಗೆ ಮಾತಾಡ್ತಾಳೆ. ಇವತ್ತು ಅದಕ್ಕೆ ನೀವು ನಿಮ್ಮ ಕುಟುಂಬದ ಕಡೆ ಲಕ್ಷ ಕೊಡೋದು ಬರ್ರಿ. ಈ ಒಂದು ಸಂಸ್ಕಾರ ಸಂಸ್ಕೃತಿ ಮುಂದುವರಿಬೇಕು. ಭಾಳ ದೊಡ್ಡ ಪರಂಪರೆ ಇದ್ದಂಥ ನಮ್ಮ ದೇಶದ ಪರಂಪರೆ ಐತಿ. ಅದನ್ನು ಹಾಳು ಮಾಡೋಕ್ಕೆ ಹೋಗಬೇಡ್ರಿ. ನಿಮ್ಮ ಕಡೆ ಈ ಮಕ್ಕಳ ಕಡೆ ಲಕ್ಷ ಕೊಡೋದು ಬರ್ರಿ. ಗಂಡು ಮಗ ಇರಲಿ ಹೆಣ್ಮಕ್ಳು ಇರಲಿ, ಮನೆಯಾಗ ನಿಮ್ಮ ಹೆಂಡತಿಯರು ಏನು ಮಾಡ್ತಾರೆ ಅನ್ನೋದು ಒಂದು ಸ್ವಲ್ಪ ಲಕ್ಷ ಕೊಟ್ಟ ನೋಡಿದ್ರೆ ನಿಮ್ಮ ಬಾಳೆ ಸರಳ ಸುಸೂತ್ರ ಆಗ್ತೈತಿ. ಇಲ್ಲಾಂದ್ರೆ ಈಗೇನು ದಾವಣಗೆರೆ ಒಳಗೆ ಆಗೈತಲ್ಲ ಈ ಹುಡುಗಿ ಹಂಗನ ನಿಮ್ಮ ಮಕ್ಕಳದ್ದು ಬಂದಾಗ ನಿಮ್ಮ ಮನೆಗಳ ಕಡೆ ಲಕ್ಷ ಗರ್ದಿ ಗಮ್ಮತ್ತು ಸಂಬಂಧಪಟ್ಟವ್ರಿಗೆ ಯಾರು ಅದಾರಲ್ಲ ಅಂಥವ್ರಿಗೆ ಎಚ್ಚರಿಕೆ ಕೊಡತೈತಿ. ನಮಸ್ಕಾರ. ನಮಸ್ಕಾರ. ಕಂಟಿನ್ಯೂ ಊದಮ್ಮ 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 ಹಂಗಲ್ಲ ಡೆಮೋ ತೋರಿಸ್ತೀನಿ ಕೇಳಮ್ಮ ಊದಮ್ಮ ಆಯ್ತು ಊದಮ್ಮ ಸ್ಲೋ ಏನು ಕಂಟಿನ್ಯೂ ಊದಮ್ಮ ಸ್ಲೋ ಕಂಟಿನ್ಯೂ ಊದಮ್ಮ ಊದಿ 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 ಕಂಟಿನ್ಯೂ ಊದಿ 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 ಒಂದು ನಿಮಿಷ ಈಗ ಯಾರೊಬ್ರು